ಓಂ ಹರೇಃ ನಾರಾಯಣಂ ಗುಣೈಃ ಸರ್ವೈರುದೀರ್ಣಂ ದೋಷವರ್ಜಿತಂ ಜ್ಞೇಯಂ ಗಮ್ಯಂ ಗುರುಂಶ್ಚಾಪಿ ನತ್ವಾ ಸೂತ್ರಾರ್ಥ ಉಚ್ಯತೆ. ಓಂ ಓಂ ಅಥಾತೋ ಬ್ರಹ್ಮಜಿಜ್ಞಾಸ ಓಂ ಪ್ರಕರಣಾಚ್ಚ ವಿಶೇಷ ಸದಲಾಗಿದೆ. ಹಾಂ, ಈಗ ಮತ್ತು ಮುಂದಿನ ಪ್ರಶ್ನೆ ಮಹದ್ವಚ್ಚ ಅದು ದೃಷ್ಟಾಂತ ಕೊಟ್ಟರು. ಆದ್ದರಿಂದ ಮಹತ್ ಶಬ್ದ ಬಂದ ತಕ್ಷಣನೇ ಏನು ತಿಳ್ಕೊಂಡ್ಬಿಟ್ರಿ ಇವರು? ವಾಯುದೇವರು ಅಂತ ತಿಳ್ಕೊಂಡ್ರು. ಅಲ್ಲ, ಬ್ರಹ್ಮದೇವರಲ್ಲ, ವಾಯುದೇವರಲ್ಲ, ಪರಬ್ರಹ್ಮನೇ. ಅದಕ್ಕೆ ಪ್ರಕರಣ ಬಂದಿರೋದು ಆ ಪ್ರಕರಣ. ಆದ್ದರಿಂದ ಅವಿಜ್ಞಾತ ಪ್ರಾರ್ಥನಂಚ ಇಲ್ಲೊಂದು ಸ್ವಾರಸ್ಯ ಇದೆ ನೋಡಿ. ಪ್ರಯಾಣಮೇವ ಪಿತೃ ಸೌಮನಸ್ಯ ಸ್ವರ್ಗಾಗ್ನಿ ಮತ್ತು ಪರಮಾತ್ಮನ ಸ್ವರೂಪ ಮೂರು ಮಾತ್ರ ಕೇಳಿರೋದ್ರಿಂದ ಪ್ರಶ್ನೆ ಉಪನ್ಯಾಸಶ್ಚ. ಪ್ರಶ್ನೆ ಶಬ್ದಕ್ಕೆ ಏನರ್ಥ ಅಂದರೆ ಅವಿಜ್ಞಾತ ಪ್ರಾರ್ಥನಂಚ ಪ್ರಶ್ನೆ ಇತ್ಯಭಿಧೀಯತೆ ಇತಿ ವಚನಾಚ್ಚ ಇದಿಷ್ಟು ನ ವಿರೋಧ. ಅವಿಜ್ಞಾತ ಪ್ರಾರ್ಥನಂಚ ಪ್ರಶ್ನೆಗೆ ಅರ್ಥ ಹೇಳ್ತದೆ. ಡೆಫಿನೇಷನ್ ಪ್ರಶ್ನೆಗೆ ಅರ್ಥ ಏನು? ಅವಿಜ್ಞಾತ ಪ್ರಾರ್ಥನಂ, ಯಾವುದು ಗೊತ್ತಿಲ್ಲ ಒಂದು ಕೇಳೋದು. ಬಸ್ ಎಷ್ಟೊತ್ತಿಗೆ ಇವನಿಗೆ ಗೊತ್ತಿಲ್ಲ, ಅವ್ರು ಇರೋದನ್ನು ಕೇಳಿದ ಅಷ್ಟೇ. ಗೊತ್ತಿದ್ರೆ ಕೇಳೋದಕ್ಕೆ ಹೋಗೋದಿಲ್ಲ. ಗೊತ್ತಾಯ್ತಾ? ಅದಕ್ಕೆ ಪ್ರಶ್ನೆ. ಈ ಪ್ರಶ್ನೆ ಎಲ್ಲಿ ಗುಟ್ ಮಾಡ್ಕೊ ಬರ್ತಾ ಇದ್ದಾನ ಆಚಾರ್ಯ ಮಾತ್ರ ಎಲ್ಲಿ ಕೋಟ್ ಮಾಡ್ಕೋಬೇಕು ಅಂದರೆ ತತ್ವೋದ್ಯೋತ ಶುರುವಾಗತ್ತೆ. ತಾವತ್ ಪ್ರಶ್ನೆಯೇವ ನಯುಜ್ಯತೆ ಅಂತ ಶುರು ಮಾಡ್ತಾರೆ ಆಚಾರ್ಯ. ಯುಕ್ತೋ ಭಿನ್ನ ಅಂತ ಹೇಳಬೇಕಾದ್ರೆ ಪ್ರಶ್ನೆಯೇವ ನಯುಜ್ಯತೆ. ಪ್ರಶ್ನೆ ಶಬ್ದಕ್ಕೆ ಅರ್ಥ ಇದೆ. ಅವಿಜ್ಞಾತ ಪ್ರಾರ್ಥನಂಚ ಪ್ರಶ್ನೆ ಇತ್ಯಭಿಧೀಯತೆ ಇತಿ ವಚನಾತ್ ನ ವಿರೋಧ. ಯಾಕೆ ಕೋಟ್ ಮಾಡಬೇಕಾಗಿತ್ತು? ಎಲ್ಲ ಕಡೆ ಇಲ್ಲದಂತೆ ಕೇಳಿದರೆ ಪ್ರಶ್ನಾಂಬ ಪದ ಎಲ್ಲಿದೆ? ಈಗ ಎಲ್ಲಿದೆ? ಸೂತ್ರದಲ್ಲೇ ಇದೆ. ಅದಕ್ಕೆ ಅರ್ಥ ಹೇಳಬೇಕಾಯ್ತು. ಅರ್ಥ ಹೇಳೋದಕ್ಕೋಸ್ಕರ ಕೋಟ್ ಮಾಡಿದ್ದು. ಗೊತ್ತಾಯ್ತಾ? ಈ ಪ್ರಸಂಗ ಬಂದಿದ್ದಕ್ಕೆ ಕೋಟ್ ಮಾಡಿದ್ದು. ಉಳಿದ ಕಡೆ ಎಲ್ಲೆಲ್ಲಿ ಬರುತ್ತೋ ನಾನು ತಿಳ್ಕೊಂಡು ಹೋಗ್ಬೇಕು. ಓಂ ಮಹದ್ವಚ್ಚ ಓಂ ಯಥಾ ಮಹತ್ ಶಬ್ದೋ ಮಹತ್ತತ್ವೇ ಪ್ರಸಿದ್ಧೋಪಿ ಪರಮಮಹತ್ವಾತ್ ಪರಮಾತ್ಮನ ಏವ ಮುಖ್ಯ ಏವಂ ಇತರೇಪಿ. ಅದು ಮುಗೀತು. ಚಮಸವದಶಿ ವಿಶೇಷಾತ್ ಓಂ ಯಥಾ ಚಮಸ ಶಬ್ದೋ ಅನ್ಯತ್ರ ಪ್ರಸಿದ್ಧೋಪಿ ಇದಂ ತಚ್ಛಿರಃ ಏಷೈ ಅರ್ವಾಕ್ ವಿಲಶ್ಚಮಸಃ ಊರ್ಧ್ವಬುದ್ಧ ಇತಿ ಶ್ರುತೇಃ ಶಿರೋವಾಚಕಃ. ಏವಂ ಅವ್ಯಕ್ತಾದಿಶಬ್ದಾಃ ಸರ್ವೇ ಅನ್ಯತ್ರ ಪ್ರಸಿದ್ಧಾಪಿ ನಾಮಾನಿ ಸರ್ವಾಣಿ ಯಮಾವಿಶಂತಿ ತಂ ವೈ ವಿಷ್ಣುಂ ಪರಮಮುದಾಹರಂತಿ ಇತ್ಯಾದಿ ಶ್ರುತೇಃ ಪರಮಾತ್ಮಾಭಿಧಾಯಕ ಏವ ಅವಿಶೇಷ ಶ್ರುತೇಃ. ಕೊನೆಯ ಸೂತ್ರ ಇದರಲ್ಲಿ ಚಮಸವದ ಅವಿಶೇಷಾತ್ ಅಂತ ಸೂತ್ರ. ಚಮಸ ಶಬ್ದೋ ಅನ್ಯತ್ರ ಪ್ರಸಿದ್ಧ ಚಮಚ ಅಂತಿದೆ. ಈಗ ಚಮಚ ಅಂದರೆ ನಿಮಗೆ ಅರ್ಥ ಆಗುತ್ತೊಂದು. ಈಗ ಆದರೆ ಇಲ್ಲಿ ಬೇರೆ ಕಡೆ ಬಂದಾಗ ಆ ಅರ್ಥ ಅಲ್ಲ. ಇದಂ ತಚ್ಛಿರಃ ಏಷೈ ಅರ್ವಾಗ್ಬಿಲಃ ಚ ವಿಲಶ್ಚಮಸ ಊರ್ಧ್ವಬುದ್ಧ ಇತಿ ಶ್ರುತೇಃ ಶಿರೋವಾಚಕಃ. ಬೇರೆ ಕಡೆ ಪ್ರಸಂಗ ಬಂದಾಗ ಶಿರಸ್ಸು ಅಂತ ಅರ್ಥ. ಇಲ್ಲಿ ಬಂದಾಗ ಈ ಅರ್ಥನೇ. ಬೇರೆ ಕಡೆ ಬಂದಾಗ ಏನಂತ ಅರ್ಥ ಮಾಡಬೇಕು? ಅದಕ್ಕೆ ಶಿರಸ್ಸು. ಅದಕ್ಕೆ ಮಹತ್ ಶಬ್ದಕ್ಕೆ ಮಹತ್ತತ್ವ ಅಂತಲೇ ಅರ್ಥ. ಆದರೆ ಈ ಪ್ರಸಂಗದೊಳಗೆ ಬಂದಾಗ ಮಹತ್ವತ್ವಕ್ಕೆ ಏನರ್ಥ ಅಲ್ಲ? ಮಹತ್ತತ್ವ ಅಲ್ಲ, ಪರಮಾತ್ಮ ವಿಚಾರ ಬಂದಿದೆ ಅಂತ ಅರ್ಥ. ನಾಮಾನಿ ಪ್ರಸಿದ್ಧಾಪಿ ಇಷ್ಟು ಉಪಸಂಹಾರ ಮಾಡ್ತಾರೆ. ಅದಕ್ಕೆ ಸರ್ವೇ ಅನ್ಯತ್ರ ಪ್ರಸಿದ್ಧಾಪಿ. ಇದೇ ರೀತಿಯಲ್ಲಿ ಅನ್ಯತ್ರ ಪ್ರಸಿದ್ಧವಾದ ಶಬ್ದಗಳು ಅಂತೇನೇನಿವೆ ಅವು ಕೂಡ ನಾಮಾನಿ ಸರ್ವಾಣಿ ಯಮಾವಿಶಂತಿ ತಮ್ಮಯಿ ವಿಷ್ಣುಂ ಪರಮ ಉದಾಹರಂತಿ. ಅದು ಅನ್ಯತ್ರ ಪ್ರಸಿದ್ಧವಾದ ಶಬ್ದಗಳನ್ನು ಪ್ರಕರಣಗಳನ್ನು ನೋಡ್ಕೊಂಡ್ಬಿಟ್ಟು ಅಲ್ಲಿ ಅರ್ಥ ಮಾಡ್ತಾರೆ. ಆ ಪ್ರಸಂಗಕ್ಕೆ ಯಾವ್ದು ಸೂಟ್ ಆಗುತ್ತೋ ಅದನ್ನು. ಅದೇ ರೀತಿ ಒಂದು ಜನರಲ್ ಸ್ಟೇಟ್ಮೆಂಟ್ ಏನು ಅಂದರೆ ಎಲ್ಲ ಶಬ್ದಗಳಿಗೆ ಮುಖ್ಯಾರ್ಥ ಯಾರು ಅಂದರೆ ಡಿಕ್ಷನರಿ ಬರಿಬೇಕೀಗ. ಎಲ್ಲದಕ್ಕೂ ವಿಷ್ಣು ಅಂತ ಬರ್ಕೊಂಡು ಹೋಗ್ಬಿಟ್ರೆ ಆಗ್ಬೇಕಂತೆ. ದೊಡ್ಡ ಡಿಕ್ಷನರಿ ಬರೋದು ಒಂದೇ ಒಂದು. ಯಾವ ಪ್ರಶ್ನೆಗೆ ಉತ್ತರ ಅದು ಒಂದೇ, ವಿಷ್ಣು ಅಂತೇಳಿ. ಯಾಕೆ ಎಲ್ಲ ಸರ್ವಶಬ್ದ ಪ್ರತಿಪಾದ್ಯತ್ವ ಇರೋದು ಯಾರಿಗೆ? ವಿಷ್ಣುವಿಗೆ ಮಾತ್ರ. ಉಳಿದ ಅರ್ಥ ಬರಿಬೇಕು. ಯಾತ ಸೆಕೆಂಡರಿ. ವಿಷ್ಣು ವಿಷಯ ಬಂದಿಲ್ಲ ಅಂದರೆ ಅರ್ಥ ಮಾಡಬೇಕು. ನಾಮಾನಿ ಸರ್ವಾಣಿ ಯಮಾವಿಶಂತಿ ತಮ್ಮೈ ವಿಷ್ಣುಂ ಪರಮ ಉದಾಹರಂತಿ ಇತ್ಯಾದಿ ಶ್ರುತೇಃ ಪರಮಾತ್ಮಾಭಿಧಾಯಕ ಏವ ಅವಿಶೇಷ ಶ್ರುತೇಃ. ಎಲ್ಲ ಶ್ರುತಿಗಳು ಕೂಡ ಈ ಶ್ರುತಿ ಆ ಶ್ರುತಿ ಅಂತ ವಿಶೇಷ ಇಲ್ಲ. ಅವ್ರು ಏನಂತ ಹೇಳಿಬಿಟ್ರು? ನಾಮಾನಿ ಸರ್ವಾಣಿ ಅಂತ ಹೇಳಿಬಿಟ್ರೆ ಹೊರತು ಕೆಲವು ಅಂತ ಹೇಳಲಿಲ್ಲ. ಸರ್ವಾಣಿ ಶಬ್ದಕ್ಕೆ ಏನು ಸೇರಿಕೊಂಡೋಯಿತು? ಅನ್ಯತ್ರ ಪ್ರಸಿದ್ಧ ನಾಮಾನಿ ಅಂತಲೂ ಸೇರ್ಕೊಂಡೋಗಿತ್ತು. ಅಷ್ಟೇ ಅಲ್ಲ, ಅನ್ಯತ್ರೈವ ಪ್ರಸಿದ್ಧ ನಾಮಾನಿ ಸೇರ್ಕೊಂಡೋಗಿದ್ದರಿಂದ ಪ್ರಶ್ನೆ ಕೆಡೋದಕ್ಕೆ ಹೋಗ. ಎಂಥ ಕೆಟ್ಟ ಪದ ಬೇಕಾದ್ರೂ ಕೊಡಿ ನೀವು. ಎಲ್ಲಿಗಲ್ಲ ಅನ್ವಯ? ಫಸ್ಟ್ ಅನ್ವಯ ಯಾರಿಗೆ? ವಿಷ್ಣುವಿಗೆ. ಅದೇ ಕೆಟ್ಟ ಪದ ಮಾಡ್ತೀರಲ್ಲ ಅಂತ ಕೇಳಿದ್ರೆ ಅರ್ಥ ಹೇಳಿ. ಇಲ್ಲ, ಸ್ವಾಮಿತ್ವದಿಂದ ಹೇಳೋದು ಬೇರೆ,
ಅನುಭವ ಇಟ್ಕೊಂಡು ಹೇಳೋದು ಬೇರೆ, ಅದೇ ರೀತಿ ಅಲ್ಲ. ಆದ್ದರಿಂದ ಅರ್ಥ ಬಂತು. ಇದೆಲ್ಲ ಶಬ್ದಶಾಸ್ತ್ರಕ್ಕೆ ದೊಡ್ಡ ಕಾಣಿಕೆ. ಬ್ರಹ್ಮಸೂತ್ರದಿಂದ ಬಂದ ಅರ್ಥದಿಂದ ಶಬ್ದಶಾಸ್ತ್ರ, ಇದು ಫೈಲಾಲಜಿ ಓದ್ತಾರೆ, ಫಿಲಾಲಜಿ ಲಿಂಗ್ವಿಸ್ಟಿಕ್ಸ್ ಓದ್ತಾರಲ್ಲ, ಇದು ಬಿಟ್ಟೇ ಓದು. ಮೇನ್ ಲಿಂಗ್ವಿಸ್ಟಿಕ್ಸ್ ಇದು, ಎಲ್ಲವೂ ಭಗವದ್ವಾಚಕ ಅಂಥೇಳಿ. ಇತಿ ಅಲ್ಲಿ ಮುಗಿತು. ಆನುಮಾನಿಕ ಅಂದರೆ ಯಾವುದು? ಅನುಮಾನ ಸಿದ್ಧವಾದ ಯಾವುದು? ಪ್ರಕೃತಿ. ಅದ್ರ ಸಂಬಂಧಪಟ್ಟ ವಿಚಾರಗಳು ಬಂದಿದ್ದರಿಂದ ಅಲ್ಲಿಗೆ ಆ ವಿಷಯ ಮುಗಿತು. ಜ್ಯೋತಿರುಪಕ್ರಮಾತ್ ಪ್ರತೀತಿ ಮೊದಲೇ ಅಧಿಕರಣ ಚತುರ್ಥ, ಮೊದಲೇ ಅಧಿಕರಣನೇ ಚತುರ್ಥ ಪಾದದಲ್ಲಿ ಬಂದಿದೆ. ಅದೇ ರೀತಿಯೇ ಇನ್ನೂ ಕೆಲವು ಶಬ್ದಗಳು ಬರುತ್ತೆ. ಈಗ ವಸಂತೆ ಜ್ಯೋತಿಷ ಯಜೇತ ಇತ್ಯಾದಿ ಕರ್ಮಾಭಿಧಾಯಕಸ್ಯ ಕ್ರಮಾದಿ ವಿರೋಧ ನ ಯುಜ್ಯತೆ ಇತ್ಯತಃ. ಆತಗೆ ಅಲ್ಲೂ ಬಿಡೋದಿಲ್ಲ. ಪ್ರಶ್ನೆ ಮಾಡಬೇಕಾದ್ರೆ ಒಂದು ಪ್ರಶ್ನೆಗೆ ಉತ್ತರ ಕೊಟ್ಟಾಯ್ತು. ಈಗ ಸ್ವಾಮಿ ಇಲ್ಲೇನೋ ಉತ್ತರ ಕೊಟ್ಬಿಟ್ರಿ, ಎಲ್ಲ ಕಡೆ ಕೊಡೋಕ್ಕಾಗಲ್ಲ ಹೇಗೆ ಅಂತ ಹೇಳ್ತಾರೆ. ಏನಾಗಿದೆ ಈಗ? ವಸಂತೆ ಜ್ಯೋತಿಷ ಯಜೇತ. ವಸಂತೆ ಜ್ಯೋತಿಷ ಸಾಮಾನ್ಯ ಅರ್ಥ ಏನು ಅಂದರೆ ಪ್ರತಿ ವಸಂತ ಕಾಲದಲ್ಲೂ ಕೂಡ ಜ್ಯೋತಿಷ್ಠೋಮ ಯಾಗ ಮಾಡಬೇಕು ಅಂತ ಅರ್ಥ. ಅದಕ್ಕೆ ಇಲ್ಲಿ ನೀವು ವಿಷ್ಣು ಪರ ಮಾಡಿದ್ರೆ ಏನಾಗುತ್ತೆ? ಈಗ ಜ್ಯೋತಿಷ್ಠೋಮ ಬರಲೇ ಇಲ್ಲ, ಜ್ಯೋತಿಷೋಮನಿಲ್ಲ, ವಸಂತನೂ ಇಲ್ಲ, ವಿಷ್ಣು ಅಂತ ಆಯ್ತು ಅಷ್ಟೇ. ಈಗ ವಸಂತೆ ವಿಷ್ಣು ಜ್ಯೋತಿಷ ವಿಷ್ಣುನ ಯಜೇತ ವಿಷ್ಣು, ಅದು ವಿಷ್ಣುನೇ, ಕ್ರಿಯಾಪದ ಎಲ್ಲ ಯಾತ್ರದಿಲ್ಲ. ಅರ್ಥ ಮಾಡ್ತೀರಾ ಅಂದರೆ ನೋಡು, ಹಾಗಲ್ಲ. ಇದು ಕರ್ಮಾಭಿದಾಯಕ. ಇದು ಜ್ಯೋತಿಷ್ಠೋಮ ಅವಧೇನು ಕರ್ಮ. ಅದು ಕರ್ಮವನ್ನು ಸ್ಪಷ್ಟ ಹೇಳ್ತಾ ಇದೆ. ವಿಷ್ಣು ಪರ ಹೇಗೆ ಮಾಡ್ತೀರಿ ಅಂತ ಕೇಳ್ತಾನೆ. ಅದಕ್ಕೆ ಹೇಳ್ತಾರೆ ಓಂ ಜ್ಯೋತಿರುಪಕ್ರಮಾತ್ತು ತಥಾಹಿ ಅಧೀಯತೆ ಏಕೆ ಓಂ ಮಾಡ್ಲಿಕ್ಕೆ ಬರುತ್ತೆ ಅಂತ ತೋರಿಸ್ತಾರೆ. ಜ್ಯೋತಿರಾದಿ ಕರ್ಮವಾಚಕತ್ವೇನ ಪ್ರಸಿದ್ಧಾಭಿಧೇಯೋಪಿ ಸಯೇವ. ಈ ಜ್ಯೋತಿಷ್ಠೋಮ ಅಂದರೂ ಪರಮಾತ್ಮನ ಆರಾಧನೆ ಅಂತಲೇ ಅರ್ಥ. ಗೊತ್ತಾಯ್ತಾ? ಏವ ಏಷ ಇಮಂ ಲೋಕಂ ಅಭ್ಯಾರ್ಚ್ಯತೆ ಉಪಕ್ರಮ್ಯ ತಾವ ಏತಾ ಸರ್ವ ರುಚಃ ಸರ್ವೇ ವೇದಾಃ ಸರ್ವೇ ಘೋಷಾಃ ಏಕೈವ ವ್ಯಾಹೃತಿ ಪ್ರಾಣ ಏವ ಪ್ರಾಣರುಚಃ ಇತ್ಯೇವ ವಿದ್ಯಾತ್ ಇತಿ ಹಿ ಅಭಿಧೀಯತೆ. ಇದು ಐತರೇಯ ಶ್ರುತಿ. ಏನಂತ ಹೇಳ್ತಾರೆ? ಅದು ಇದು ನಾವು ಶ್ರುತಿ ಹೇಳ್ಬೇಕು ನೋಡಪ್ಪ. ಆ ವಾಕ್ಯ ಏನಿಟ್ಕೊಂಡು ಗೊತ್ತಾಗ್ತಾ? ನಾಮಾನಿ ಸರ್ವಾಣಿ ಯಮಾವಿಶಂತಿ ಅಂತ ಹೇಳಿದರು. ನಾಮ ಹೇಳುತ್ತೆ, ಕರೆಕ್ಟ್, ಕರ್ಮವಾಚಕ ಇದು. ಅಲ್ಲಿ ಅದಕ್ಕೆ ಏನು ಮಾಡಿದ್ರು? ದೊಡ್ಡ ಇನ್ನೊಂದು ಕೋಟ್ ಮಾಡಿದರು. ಇದರಲ್ಲಿ ಏನೇನು ಬಂದಿದೆ ಅಂತ ಕೇಳಿದರೆ ನೋಡಿ, ತಾವ ಏಚ ಏತಾಹ ಸರ್ವ ರುಚಃ ಸರ್ವೇ ವೇದಾಃ ಸರ್ವೇ ಘೋಷಾಃ ಏಕೈವ ಆವೃತಿ. ಇನ್ನೂ ಎಕ್ಸ್ಟೆಂಡ್ ಮಾಡಿಬಿಟ್ರು. ಬರೀ ಪದಗಳಲ್ಲ, ಘೋಷಗಳು ಕೂಡ. ಧ್ವನಿ ಕೂಡ ಯಾರನ್ನು ಹೇಳುತ್ತೆ? ವಿಷ್ಣುವನ್ನೇ ಹೇಳ್ತಾ ಇದೆ. ಇವು ಘಂಟಾನಾದ ಇದೆ, ಅದು ಹೇಳಿ ವಿಷ್ಣು ಹೇಳ್ತಾರೆ. ಘಂಟಾನಾದ ಕೂಡ ವಿಷ್ಣು ಸರ್ವೋತ್ತಮತ್ವನೇ ಹೇಳುತ್ತೆ ಅಂತ. ಬರೀ ವಿಷ್ಣುವನ್ನು ಹೇಳೋದಿಲ್ಲ. ಇಲ್ಲಿ ಏನು ತಪ್ಪು ತಿಳ್ಕೋಬಾರ್ದು. ಸಲವು ವಿಷ್ಣುವಾಚಕ ಅಂತ ಹೇಳಿದ್ರೆ ವಿಷ್ಣುವನ್ನು ಹೇಳುತ್ತೆ ಅಲ್ಲ, ವಿಷ್ಣು ಸರ್ವೋತ್ತಮತ್ವವನ್ನೇ ಹೇಳುತ್ತೆ ಅಂತ ಅರ್ಥ. ಬರೀ ವಿಷ್ಣುವನ್ನು ಹೇಳಿ ಏನು ಉಪಯೋಗ? ಅದರಿಂದ ಬರೀ ವಿಷ್ಣುವನ್ನು ಹೇಳುತ್ತೆ ಅಲ್ಲ, ವಿಷ್ಣು ಸರ್ವೋತ್ತಮತ್ವವನ್ನೇ ಹೇಳ್ತಾ ಇವೆ. ಇದು ಬಹಳ ಮುಖ್ಯ. ವಿಷ್ಣು ಸರ್ವೋತ್ತಮತ್ವವನ್ನು ಹೇಳಿದ ಮೇಲೆ ಸರ್ವವೇ ಅಂತ ಹೇಳ್ತಾ ಇದೆ. ಗೊತ್ತಾಯ್ತು? ಅವೆಲ್ಲ ಮತ್ತೆ ಆ್ಯಕ್ಚುಲಿ ಒಂದು ಪದ ಬಂದುಬಿಡುತ್ತಾಗ. ಇದು ಸ್ವಾರಸ್ಯ. ಅದಕ್ಕೆ ನೋಡೋದಕ್ಕೆ ಏನು ಅನಿಸುತ್ತೆ ಅಂತ ಮತ್ತೆ ಅದೇ ಶ್ರುತಿ ಕೋಟ್ ಮಾಡಿದ್ರಲ್ಲ, ಎಕ್ಸ್ಟೆಂಡ್ ಮಾಡಿದರು. ನಾಮಾನಿ ಅಷ್ಟೇ ಅಲ್ಲ, ಸರ್ವ ರುಚಃ ಸರ್ವೇ ಘೋಷಾಃ ಏಕೈವ ವ್ಯಾಹೃತಿ. ಏಕೈವ ವ್ಯಾಹೃತಿ ಅಂದರೆ ಏನು? ವ್ಯಾಹೃತಿ ಅಂದರೆ ತಿಳಿಸೋದು ಅಂತ ಅರ್ಥ. ಪ್ರತಿಪಾದನೆ ಒಂದರ ಬಗ್ಗೆನೇ. ಏಕೈವ ಅಂದ್ರೇನು? ಏಕೋನೈಕಃ ವ್ಯವಸಾಯಾತ್ಮಕ ಬುದ್ಧಿ ಏಕೇಹ ಕುರುನಂದನ. ಏಕೈವ ವಿಷ್ಣು ವಿಷಯ ಏವ, ವಿಷ್ಣು ಸರ್ವೋತ್ತಮತ್ವ ವಿಷಯ ಏವ ಅಂತ ಹೇಳಬೇಕು. ಪ್ರಾಣೇ ಅಲ್ಲಿ ಹೇಳ್ಬೇಕಾದ್ರೆ ಮತ್ತೊಂದು ಸೇರಿಸಿದರು, ಪ್ರಾಣ ಏವ ಅಂತ ಹೇಳಿದರು. ಯಾರನ್ನು ಹೇಳ್ತಾ ಇವೆ? ಎಲ್ಲರೂ ಕೂಡ ಪ್ರಾಣನ ಹೇಳ್ತಾ ಇವೆ. ಅಲ್ಲಿ ವಿಷ್ಣು ಮತ್ತು ಪ್ರಾಣ ಅಂತ ವಿಷ್ಣು ಸಹಸ್ರನಾಮ ಸ್ತೋತ್ರದಲ್ಲಿ ಏನು ಬರುತ್ತೆ? ಪ್ರಾಣ ವಿಷ್ಣು ಎರಡು ಬರೋದ್ರಿಂದಾನೆ ವಿಷ್ಣು ಕಟ್ಟು ಪ್ರಾಣ. ಈ ಪ್ರಾಣಗಲ್ಲ, ಮುಖ್ಯ ಪ್ರಾಣನಿಗಲ್ಲ. ಅದಕ್ಕೆ ಇದು ಸ್ವಾರಸ್ಯ ಇದೆ. ಆ ದೃಷ್ಟಿಯಿಂದ ಮುಖ್ಯ ಪ್ರಾಣದೇವರು ಕೂಡ ಸರ್ವಶಬ್ದ ಪ್ರತಿಪಾದ್ಯರು. ಆದರೆ ಯಾವ ರೀತಿ ಪ್ರತಿಪಾದ್ಯರು? ಕೇವಲ ವಿಷ್ಣು ವಾಚಕ ಬಿಟ್ಟುಬಿಡಬೇಕು, ಕೇವಲ ರಮಾವಾಚಕ ಬಿಟ್ಟುಬಿಡಬೇಕು. ಇಂದ್ರಾದಿಗಳು ಬಂದಾಗ ಇವರು ವಾಚ್ಯರಾಗ್ತಾರೆ ಅಂತ. ಅವ್ರಿಗೆ ಬಿಡಬೇಕಾಗಿಲ್ಲ. ದೇವರಿಗೆ ಅಬ್ಸಲ್ಯೂಟ್ ಸೆನ್ಸಲ್ಲಿ, ಇವರಿಗೆ ಅಬ್ಸಲ್ಯೂಟ್ ಸೆನ್ಸಲ್ಲಿ ತೊಗೋಬಾರ್ದು. ನಮ್ಮನೆ ದೊಡ್ಡ ಗುಂಪುಗಳು, ಅವರು ದೊಡ್ಡ ಗಂಟೆ ವಾಕ್ಯಾರ್ಥ ಮಾಡಿ ಆಮೇಲೆ ಊಟ ನಿಲ್ಲಿಸ್ಬಿಡ್ತಾರೆ ಅಷ್ಟರ ಮಟ್ಟಿಗೆ. ಆಚಾರ ಉತ್ತರ ಕೊಟ್ಟಿದ್ದಾರೆ, ಅದಕ್ಕೆ ಅವರೇ ಹೇಳಿಬಿಟ್ಟಿದ್ದಾರೆ. ಈ ಶ್ರುತಿ ಕೋಟ್ ಮಾಡಿಬಿಟ್ಟೇನೆ. ಎಲ್ಲಿ ವಾಯುದೇವ ಬಂದಂದು ಬಂತಪ್ಪ, ಮಧ್ವದಲ್ಲೇ ಬಂತು. ಏನಂತ ಬಂತು? ವಾಯುದೇವರು ಎಂಥವ್ರು ಅಂತ ಕೇಳಿದರೆ, ಏ ಗುಣನಾಮ ಜಗತ್ ಪ್ರಸಿದ್ಧ ಎಂತೇಶು ತೇಷು ಇದರ್ಶೇಷು. ನೋಡಿದಿರಾ? ಎಲ್ಲ ಗುಣಗಳು ಕೂಡ ವಾಯುದೇವರಲ್ಲಿವೆ. ನೀವು ಗುಣಪೂರ್ಣತ್ವ ಯಾರು ಹೇಳ್ತಿದ್ದೀರಿ? ವಾಯುದೇವರು ಹೇಳೋದಾಗಾಯ್ತಲ್ಲ. ಈಗ ಗೊತ್ತಿಲ್ಲ ನೋಡೋದಕ್ಕೆ ಹಾಗೆ ಎಲ್ಲ ಶಬ್ದಗಳು ವಿಷ್ಣುವಾಚಕ ಅಂದರೂ ಒಂದೇ, ಯಾರಾಗ ವಾಯುದೇವರು ಇದೆ ಅಂತ ಹೇಳಿದ್ದಾರೆ.
ಅಲ್ಲೇ ಉತ್ತರ ಕೊಟ್ಟಿದ್ದಾರೆ. ಜಗತ್ ಪ್ರಸಿದ್ಧ, ಜಗತ್ ಪ್ರಸಿದ್ಧವಾದ ಎಲ್ಲ ಗುಣಗಳು ವಾಯುದೇವರಲ್ಲಿವೆ ಅಂತ ಹೇಳಿದರು. ಪರಮಾತ್ಮನಲ್ಲಿ ಗುಣಾಶ್ರುತ ಅಶ್ರುತಾಶ್ಚ, ಅದ್ರ ಮೇಲಿರೋದೆಲ್ಲ ಇದೆ. ಎಷ್ಟು ವ್ಯತ್ಯಾಸ ಇದೆ. ಸೊ ಅದು ಬಿಡೋದು ಸುಮ್ಮನೆ ಗಲಾಟೆ ಮಾಡ್ತಾ ಕೊಡೋದು. ಅದಕ್ಕೆ ಕಾರಣ ಏನಂದರೆ ಗಲಾಟೆ ಮಾಡಲಿಕ್ಕೆ ಬಂದವರು ಹಿಂದೆ ಮುಂದೆ ನೋಡಿರೋದಿಲ್ಲ, ಗೊತ್ತಾಯ್ತಾ? ಅಡ್ಜಸ್ಟ್ ಮಾಡಬೇಕು 3 ತಾಸು ಡೈವರ್ಟ್ ಮಾಡಿ ಹಿಡಿಸ್ಬಿಡೋದು. ಅದು ಗೊತ್ತಿಲ್ಲ, ತಲೆ ಹಾಕ್ತಿದ್ರೆ ಸಂತೋಷ, ತಲೆ ಹಾಕಿಬಿಡ್ತಾರಲ್ಲ, ಪ್ರಸಿದ್ಧರಾಗಿರ್ತಾರೆ, ಬಿಡ್ಲಕ್ಕೆ ಬರಲ್ಲ. ಈಗ ವಿಷಯಾಂತರ ಆಗಿಬಿಟ್ಟು ಎಲ್ಲೆಲ್ಲ ಹೋಗ್ಬಿಡೋದು. ವಿಷಯ ಅಷ್ಟೇ ಬೇಕು ಅಂದರೆ ಉತ್ತರ ಅಷ್ಟೇ ಇಲ್ಲ ಕೊಟ್ಟಾಗಿದೆ ಈಗಾಗಲೇ. ಇತ್ತೇವ ವಿದ್ಯಾತ್ ಇತಿ ಏವ ತಗೋ ಇತ್ಯೇವ ಪ್ರಾಣ ಪ್ರಾಣೇ ಏವ, ಪ್ರಾಣನವಲ್ಲೇ ಹೊರಟಿದೆ ಹೊರತು ಬೇರೆಯವರು ಹೊರಟಿಲ್ಲ ಅಂತ ಈಗೇನೇ ತಿಳಿಬೇಕು. ಸ್ಟ್ರೆಸ್ ಮಾಡ್ತಾ ಹೋಗ್ತಾರೆ. ಏಕೈವ, ಅಲ್ಲೊಂದು ಏಕೈವ ಬಂತು, ಮತ್ತು ಇತ್ಯೇವ ಬಂತು, ಸರ್ವೇ ಬಂತು, ವೇದ ಬಂತು, ಘೋಷ ಬಂತು, ಸರ್ವ ರುಚ. ನೋಡಿ, ಸರ್ವೇ ವೇದ ಅಂದರೆ ಸಾಕು, ಸರ್ವ ರುಚ ಅಂತ ಯಾಕೆ ಹೇಳಬೇಕು? ವೇದ ಮಂತ್ರಗಳು, ಅದರಲ್ಲಿ ಸೂಕ್ತಗಳು, ಸೂಕ್ತದಲ್ಲಿ ರುಕ್ಕುಗಳು, ವಾಕ್ಯದಲ್ಲಿ ಪದ ಹೇಗೋ, ಪದದಲ್ಲಿ ಅಕ್ಷರ ಹೇಗೋ ಹಾಗೆ. ವೇದಗಳು ಒಟ್ಟು ತಾತ್ಪರ್ಯ ಅಷ್ಟೇ ವಿಷ್ಣು ಅಲ್ಲ, ಪ್ರತಿ ರುಕ್ಕು ಹೇಳ್ತಾ ಇದೆ. ಪ್ರತಿ ಸೂಕ್ತ, ಪ್ರತಿ ರುಕ್ಕು, ಪ್ರತಿ ಪದ, ಪ್ರತಿ ಸ್ವರ, ಪ್ರತಿಯೊಂದು ಯಾರನ್ನು ಹೇಳ್ತಾ ಇದೆ? ವಿಷ್ಣುವನ್ನೇ ಸರ್ವೋತ್ತಮ ಅಂತಲೇ ಹೇಳ್ತಾ ಇದೆ. ಇತಿ ಅಧೀಯತೆ ಏಕೆ. ಅಧೀಯತೆ ಏಕೆ ಅಂದ್ರೇನು? ಏಕೆ ಅಂದರೆ ಇವರಲ್ಲ, ಪೂರ್ವಪಕ್ಷ ಅಲ್ಲ ಇದು. ಋಷಿ ಶಾಸ್ತ್ರದ ಒಂದು ಭಾಗ, ವೇದದ ಒಂದು ಭಾಗ ಹೇಳ್ತಾ ಇದೆ. ಆ ಸಂಬಂಧಪಟ್ಟ ಋಷಿಗಳು ಹೇಳ್ತಾ ಇದ್ದಾರೆ ಅಂತ ಅರ್ಥ. ಓಂ ಕಲ್ಪನೋಪದೇಶಾಚ ಮಧ್ವಾದಿವದ್ ಅವಿರೋಧ. ಓಂ ಮಧುವಿದ್ಯಾದಿವತ್ ಸರ್ವಶಬ್ದಾರ್ಥತ್ವೇನ ಪರಸ್ಯ ಕಲ್ಪನೋಪದೇಶಾಚನ ಕರ್ಮಕ್ರಮಾದಿ ವಿರೋಧ. ಇದು ಉತ್ತರ ಕೊಟ್ಟಿದ್ದು ಏನು ಸಮಸ್ಯೆ ಇಲ್ಲ. ಪರಮಾತ್ಮ ಮುಖ್ಯ, ಪರಮಾತ್ಮನ ಪರ ಬಂದಾಗ ಎಲ್ಲವೂ ಪರಮಾತ್ಮ ಪರನೇ. ಈ ಕರ್ಮಪರ ಅರ್ಥ ಮಾಡಬೇಕಾದ್ರೆ ಹೊಂದಿಸ್ಬೇಕು. ನಾವು ಕರ್ಮಪರ ಅರ್ಥ ಹೇಳೋದಿಲ್ಲ ಅಂತ ಹೇಳಲಿಲ್ಲ, ಅರ್ಥ ಆಯ್ತಾ? ಈಗ ಕರ್ಮಪರ ಅರ್ಥ ಅಂತ ಹೇಳಲಿಲ್ಲ ಅಂತಲ್ಲ, ಆದರೆ ಮುಖ್ಯ ಪರಮ ಮುಖ್ಯ ಅರ್ಥ ಮಾತ್ರ ದೇವರೇನೆ, ಗೊತ್ತಾಯ್ತು? ಪರಮ ಮುಖ್ಯ ಅರ್ಥ ದೇವರೇ ಹೊರತು ಬೇರೆ ಅಲ್ಲ. ನಾವು ಇದರಿಂದ ಬಿಡೋದವರಿಗೆ ಸಮಸ್ಯೆ ಬರುತ್ತೆ. ಈಗ ಇದಕ್ಕೆ ಅರ್ಥ ಮಾಡದೆ ಹೋದರೆ ಎಲ್ಲ ವಿಷ್ಣುಪರ ಅಂತ ಅವರ ಕರ್ಮ ಬಿಟ್ಟುಬಿಡ್ಬೇಕಾಗತ್ತೆ. ಕರ್ಮವಾಚಕ ಅಲ್ಲ ಅಂತ ಹೇಳಿಬಿಟ್ರೆ ಕರ್ಮನೇ ಬಿಟ್ಟುಬಿಡ್ಬೇಕು. ವೇದದಲ್ಲಿ ಪ್ರತಿಜ್ಞಾನ ನೋಡಿ ಏನು ಹೇಳಿದ್ರಿ ನೀವೀಗ? ಅರ್ಹ ಸಂಧ್ಯಾ ಉಪಾಸೀತ. ನಿಮ್ಮ ಅರ್ಥ ಏನು? ಪ್ರತಿನಿತ್ಯ ಸಂಧ್ಯಾನೆ ಮಾಡಬೇಕು ಅಂತೇಳಿ. ಹಾಗಲ್ಲ. ಅಹ ಅಂದರೆ ವಿಷ್ಣು, ಅಹ ಅಂದರೆ ವಿಷ್ಣು, ಸಂಧ್ಯಾ ಅಂದರೆ ವಿಷ್ಣು, ವಿಷ್ಣು 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 ಸಂಧ್ಯಾ ಒಂದೇ ಕ್ಯಾನ್ಸಲ್ ಅಂದರೆ ಇಲ್ಲ. ಸಂಧ್ಯಾ ಒಂದೇನೂ ಹೇಳ್ತಾ ಇದೆ, ಇಲ್ಲ ಅಂತಲ್ಲ. ಜೊತೆಗೆ ಅಲ್ಲಿ 2 ರೀತಿ ಹೇಳ್ತಾ ಇದೆ. ಪ್ರತಿ ಪದ, ಪ್ರತಿ ಅಕ್ಷರ ವಿಷ್ಣುವನ್ನು ಹೇಳೋದು ಒಂದು ಅರ್ಥ. ಇನ್ನೊಂದು ಅರ್ಥ ಸಂಧ್ಯಾವಂದನೆ ಮಾಡು, ಸಂಧ್ಯಾವಂದನೆ ಆರಾಧಿತ ಆದನು ವಿಷ್ಣು ಅಂತ ಇನ್ನೊಂದು ಅರ್ಥ. ಸೆಕೆಂಡರಿ ಮೀನಿಂಗ್. ಪೂರ್ತಿ ಪ್ರೈಮರಿ ಮೀನಿಂಗ್ ಎಲ್ಲವೂ ವಿಷ್ಣುಪರನೇ, ಗೊತ್ತಾಯ್ತಾ? ಸೆಕೆಂಡ್ ತಗೊಂಡಾಗ ಇದೀಗ ಬೇರೆ ಯಾವುದೇ ಪದ ಬಂದರೂ ಕೂಡ ಮೇನ್ ಪರ್ಪಸ್ ಏನೀಗ? ವಿಷ್ಣುನೇ. ಹೈವೇ ಒಳಗೆ ಹೋಗ್ತಿದ್ದಾರೆ, ಡಿವಿಷನ್ ತೊಗೊಂಡ್ರು ಗುರಿ ಅದೇ ಊರೇ. ಯಾವುದಕ್ಕೋ ಡಿವಿಷನ್ ತೊಗೊಂಡವ್ನು ರಿಪೇರಿ ಅಂತ ಹೇಳಿಬಿಟ್ಟು ಏನೇ ವಾಪಸ್ ಹೋಗ್ತೀನಿ ಅಂತ ಯಾರು ಕೇಳೋದಿಲ್ಲ. ಈ ತಾಟು ಮತ್ತೆ ಆ ರೋಡ್ ಕ್ಯಾಚ್ ಮಾಡಿಬಿಡ್ತಾರೆ, ಅಷ್ಟೇ ಹೊರತು ಬೇರೆ ಇರೋದಿಲ್ಲ. ಅಂದರೆ ಅಬ್ಸಲ್ಯೂಟ್ ಸೆನ್ಸಲ್ಲಿ ವಿಷ್ಣುವಾಚಕ ಮೊದಲ ತಾತ್ಪರ್ಯ. ಅದಕ್ಕೆ ಉತ್ತರ ಕೊಟ್ಟರು. ಮಧುವಿದ್ಯಾದಿವತ್ ಸರ್ವಶಬ್ದಾರ್ಥತ್ವೇನ. ಮಧುವಿದ್ಯೆಯ ಬಗ್ಗೆ ಮಾತಾಡ್ತಾರೆ. ಮಧುವಿದ್ಯೆ ಎಂಬುದು ಕೆಲವರಿಗೆ ಮೀಸಲಾದ ವಿದ್ಯೆ. ಅದು ಆ ಅರ್ಥದಲ್ಲಿ ಸರಿಯೇ. ಆದರೆ ಮುಖ್ಯವಾಗಿ ಮಧು ತೋರು ಮತ್ತೆ ನಾರಾಯಣನೇ. ವೀರಹ ಮಾಧವೋ ಮಧು ಇದ್ದೇ ಇದೆಯಲ್ಲ, ಮಧುವಿದ್ಯೆ ಆಯ್ತು ಅಲ್ಲಿಗೆ. ಅದಕ್ಕೆ ಗೊತ್ತಾಯ್ತು, ವಿರೋಧ ಬರಲೇ ಇಲ್ಲ. ಕಲ್ಪನೋಪದೇಶಾಚನ ಕರ್ಮಕ್ರಮಾದಿ ವಿರೋಧ. ಕರ್ಮ ಕ್ರಮ ಯಾವುದಕ್ಕೂ ವಿರೋಧ ಇಲ್ಲ. ವಸಂತೆ ವಸಂತೆ ಅರ್ಥ ಮಾಡಿ ತಪ್ಪಲ್ಲ. ಪ್ರತಿ ವರ್ಷ ಜ್ಯೋತಿಷ್ಠೋಮ ಯಾಗವನ್ನು ಮಾಡಿ, ಜ್ಯೋತಿಷ್ಠೋಮ ಯಾಗವನ್ನು ವಿಷ್ಣುವನ್ನು ಕುರಿತೇ ಮಾಡಿ ಒಂದು ಅರ್ಥ ಬಂದಾಗ ಕೃಷ್ಣ ಸರ್ವತೋತ್ತ ಬಂದು ಹೋಗ್ತಾರೆ. ವಸಂತೆ ವಸಂತೆ ಅಂತ ಹೇಳಿದಾಗ ಅದಕ್ಕೂ ಅರ್ಥನೇ. ಈಗ ಮುಖ್ಯ ಎಲ್ಲವೂ ವಿಷ್ಣುವನ್ನೇ. 2ನೇ ಅರ್ಥದಲ್ಲಿ ವಿಷ್ಣು ಪರ ಮಾಡಿದರು. ಇನ್ನೂ ಮುಂದೆ ಹೋದಾಗ ಅಕ್ಷರನೂ ಮಾಡ್ಬೋದು. ಮತ್ತು ಬೇರೆ ಯಾಗಗಳೆಲ್ಲ ಜ್ಯೋತಿಷ್ಠೋಮ ಯಾಗ ಬಹಳ ಮುಖ್ಯ. ಜ್ಯೋತಿಷ್ಠೋಮ ಯಾಗ ಇನ್ನೊಂದು ಅರ್ಥ ಮಾಡ್ಲಿಕ್ಕೆ ಬರ್ತದೆ. ಯಾಗ ಒಂದಿದೆ, ಯಾಗ ಮಾಡ್ತಾ ಇಲ್ಲ ಅವರೀಗ. ಜ್ಯೋತಿಷ್ ಅಂದರೆ ಜ್ಞಾನ, ಗೊತ್ತಾಯ್ತಾ? ಜ್ಯೋತಿಷ್ಠೋಮ ಯಾಗ ಜ್ಞಾನ ಸತ್ರ ಮಾಡ್ತಾರೆ. ವಸಂತ ಶಿಬಿರ ಅಂತ ಮಾಡ್ತಾರಲ್ಲ, ಹಾಗೆ ವಸಂತ ಶಿಬಿರ ತಾನೇ ಮಾಡೋದು, ಜ್ಞಾನ ಕಾರ್ಯ ಮಾಡೋದು. ವಸಂತ ಮಾಸದಲ್ಲಿ ಇಟ್ಕೊಳ್ಳೋಕೆ ಅದೇ ಕಾರಣ. ಅವಾಗ ಏನಿರೋದಿಲ್ಲ, ಮಳೆಗಿಳಿ ಯಾವುದು ಇರೋದಿಲ್ಲ, ಮಾಡೋದು ಭಾಳ ಅನುಕೂಲ ಇರುತ್ತೆ ಅಂತ ಅರ್ಥ. ಅಲ್ಲೂ ಅಷ್ಟೇ, ಮಳೆಗಾಲದಲ್ಲಿ ಹೋಗೋ ಬೆಳೆದ್ಬಿಟ್ಟು ಎಲ್ಲ ಮಳೆ ಬಂದು ಎಲ್ಲ ಹೋಗಿಬಿಡುತ್ತೆ. ಆ ಕಾಲದಲ್ಲಿ ಸೇಫ್ ಮಾಡೋದು, ಇದು ಜ್ಞಾನ ಕಾರ್ಯ. ಸೊ ಜ್ಯೋತಿಷ್ಠೋಮ ಅಂತೇಳಿ 2 ಅರ್ಥನೂ ಆಯ್ತು ಈಗ, ಗೊತ್ತಾಯ್ತಾ? ಜ್ಞಾನ ಸತ್ರನೂ ಆಯಿತು, ಯಾಗನೂ ಆಯಿತು. ಬೇಕಾಷ್ಟು ಅರ್ಥ ಮಾಡೋಕ್ಕೆ ಬರುತ್ತೆ. ಇದು ಜ್ಯೋತಿರುಪಕ್ರಮಾಧಿಕರಣಂ. ಜ್ಯೋತಿರುಪಕ್ರಮಾಧಿಕರಣ ಯಾಕೆ ಸೂತ್ರ ಅದೈತೆ. ಬರೀ ಜ್ಯೋತಿ ಅನ್ಬೋದಾಗಿತ್ತು, ಯಾಕನ್ನಲಿಲ್ಲ? ಹಿಂದೆ ಬಂದೇ ಇದೆ. ಜ್ಯೋತಿ ಚರಣಾಭಿಧಾನ ಬಂದುಬಿಟ್ಟಿದೆ ಆಗಲೇ. ಅದಕ್ಕೆ ಜ್ಯೋತಿ ಶಬ್ದ ಮಾತ್ರ ಇದ್ದಿದ್ದಕ್ಕೆ ಜ್ಯೋತಿರಧಿಕರಣ ಅಂತ ಕರೆದ್ರು. ಜ್ಯೋತಿ ರೂಪಕ್ರಮ ಅಂತಂತಿರೋದಕ್ಕೋಸ್ಕರ ಏನಂತ ಕರೆದ್ರೆ ಅದನ್ನು
ಜ್ಯೋತಿರುಪಕ್ರಮಾಧಿಕರಣ ಅಂತ ಕರೆದು. ಇಲ್ಲದ ಹೋದ್ರೆ ಮತ್ತೆ ವಾಪಸ್ ಹೋಗ್ಬೇಕಾಗ್ತದೆ ಅಲ್ಲಿಗೆ. ಇದು ಜ್ಯೋತಿರುಪಕ್ರಮಾಧಿಕರಣಂ. ಓಂ ನಸಂಖ್ಯೋಪಸಂಗ್ರಹಾದಿತಿ ಅಪಿ ನಾನಾಭಾವಾದತಿರೇಕಾಚ್ಚಾವೋ. ಮತ್ತೆ ಬೇರೆ ತೆಗೆದ ಗಲಾಟೆನ ನೋಡಿ. ಅದೇನೋ ಆಯ್ತು. ಈಗ ಕಾಲವಾಚಕದ್ದೇನೋ ಅಡ್ಜಸ್ಟ್ ಮಾಡಿದೆ ನೀವು. ಕಾಲವಾಚಕವಾದದ್ದು ಯಜ್ಞವಾಚಕವಾದದ್ದು. ಯಜ್ಞ ಅಂಬೋದು ಕರ್ಮ, ಕಾಲ ಅಂಬೋದು ಕರ್ಮ ಮಾಡಬೇಕಾದ ಕಾಲ. ಬೆಳಿಗ್ಗೆ ಸಂಧ್ಯಾವಂದನೆ ಮಾಡಿ ಅಂತ ಹೇಳಿದರೆ ಹಾಗೋ ಹಾಗೆ ಅದನ್ನೇನೋ ಅರ್ಥ ಮಾಡಿದಿರಿ ಸರಿ. ಇನ್ನೊಂದಿದೆ ನೋಡಿದಿರ, ಸಂಖ್ಯೆ ಹೇಳ್ತಕ್ಕಂಥ ಪದ ಇದೆ. ಈಗ ಸಂಖ್ಯೆ ಹೇಳ್ಬೇಕಾದ್ರೆ ಪಂಚಕ್ಕೂ ವಿಷ್ಣು, ಜನಕ್ಕೂ ವಿಷ್ಣು ಹೊಡಿಬಿಟ್ರೆ ವಿಷ್ಣು ವಿಷ್ಣು ಅಂತಾಯಿತು. 5 ಅಂತ ಅರ್ಥನೇ ಆಗಲಿಲ್ವಲ್ಲ ಅಂತ ಕೇಳಿದರೆ ಅದು ಕೂಡ ಏನು ಹೇಳ್ತಾ ಇದೆ? ವಿಷ್ಣುವನ್ನೇ ಹೇಳ್ತಾ ಇದೆ. ಯಸ್ಮಿನ್ ಪಂಚಜನಾ ಆಕಾಶಶ್ಚ ಪ್ರತಿಷ್ಠಿತಃ ಇತ್ಯಾದಿಷು ಬಹುಸಂಖ್ಯೋಪಸಂಗ್ರಹೇಪಿ ನ ವಿರೋಧ. ಇದು ಸಂಖ್ಯಾಪರವಾದ ಅರ್ಥ ಪದನ ವಿಷ್ಣುಪರ ಮಾಡಿಬಿಟ್ರೆ ಸಂಖ್ಯೆ ಸಿಗಲೇ ಇಲ್ವಲ್ಲ. ಹೇಳಿದ ಅವನೇನು ಹೇಳಿದ, 5 ಪದಾರ್ಥ ಅಂತ ಕಳಿಸ್ದ, ಇವರು ಒಂದೇ ತಂದು ಬಿಟ್ಟ. ಒಂದೇ 5 ತರಲ. ಯಾಕೆ 5 ಅಂದರೆ ವಿಷ್ಣು ಅಂತಿದೆಯಲ್ಲ, ಅದು ವಿಷ್ಣು ಪೂಜೆಗೋಸ್ಕರ ಒಂದೇ ತಂದೆ ಅಂತ ಹೇಳಿದ. ಏನು ಮಾಡ್ಬೇಕು ಅದಕ್ಕೆ? ಏನು 5 ಅಂತ ಬೇರೆ ಮಾಡಬೇಕಾದ್ರೆ ನೀವೀಗ ವಿಷ್ಣುಪರ ಮಾಡಬಾರ್ದಲ್ಲ ಅಂತ ಕೇಳಿದ್ರೆ ದಡ್ಡ. ವಿಷ್ಣುಪರನೇ ಮಾಡೋದು. ಅದೆಲ್ಲ ಅರ್ಥ ವಿಷ್ಣುಪರ ಮಾಡಿದಾಗ ಎಲ್ಲ ವಿಷ್ಣು ಒಂದೊಂದು ಇದು ಮಾಡಬಾರ್ದು. ಏನಂತ ಅರ್ಧ ಜನತೆಯ ಮಾಡಬಾರ್ದು. ಎಲ್ಲ ವಿಷ್ಣುಪರನೇ ಮಾಡಬೇಕಾಗ. ಇಲ್ಲ ಹೋದರೆ ಕರ್ಮಪರ ಮಾಡಿ ವಿಷ್ಣುಪರ ಅನ್ವಯ ಮಾಡಬೇಕು. ಸಂಖ್ಯಾ ಕೂಡ ಹಾಗೇನೆ. ಯಸ್ಮಿನ್ ಪಂಚಜನ ಆಕಾಶಶ್ಚ ಪ್ರತಿಷ್ಠಿತಃ ಇತ್ಯಾದಿಷು ಬಹುಸಂಖ್ಯೋಪಸಂಗ್ರಹೇಪಿ ನ ವಿರೋಧ. ತಸ್ಯೈವ ಆಕಾಶಾದಿಷು ನಾನಾಭಾವಾತ್ ಅತಿರಿಕ್ತ ಸ್ವರೂಪತ್ವಾಚ್ಚ. ಇದು 2 ಪ್ರಾಬ್ಲಮ್ ಇದೆ. ವಿಷ್ಣುನ ಪಂಚೆ ಮಾಡಿಬಿಟ್ರೆ ಏನಾಯ್ತು? ಅಲ್ಲಿಗೆ ಒಂದು ರೂಪ ಹೊರಟೋಯ್ತು. ಈಗ ಪರಮಾತ್ಮನೇ ಏಕರೂಪೇಣೆ ಹೊರಟೋಯ್ತಲ್ಲ ಅಂತ ಕೇಳಿದರೆ ಏನಿಲ್ಲ. ಅನೇಕ ರೂಪಗಳು, ಅನೇಕ ರೂಪಗಳಲ್ಲೂ ಕೂಡ ಏನಿದೆ? ಏಕತ್ವ ಇದ್ದೇ ಇದೆ. ಇದು ವಿಷ್ಣುವಿನ ಮಹಿಮೆ ಗೊತ್ತಿಲ್ಲದ್ರೆ ಸಮಸ್ಯೆ ಆಗುತ್ತೆ, ಗೊತ್ತಿದ್ದವರಿಗೆ ಸಮಸ್ಯೆ ಆಗೋದೇ ಇಲ್ಲ ಅಂತ. ಪಂಚಜನ ಯಾರು? ಪಂಚಜನರು ಯಾರಪ್ಪ ಇವರು ಅಂತ ಕೇಳಿದರೆ ಪ್ರಾಣಾದಯೋ ವಾಕ್ಯಶೇಷ. ಪ್ರಾಣ, ಅಪಾನ, ವ್ಯಾನ, ಉದಾನ ಸೇರ್ಸನೆ ಇದ್ದಾರಲ್ಲಿ ಈಗ 5 ಜನ. ಪಂಚ ಪ್ರಾಣಗಳು ಅಂತ ಅರ್ಥ. ಪ್ರಾಣಾದಯೋ ವಾಕ್ಯಶೇಷ. ವಾಕ್ಯ ಇದು ಬೇರೆ ಯಾಕೆ ತಗೋಬಾರ್ದು? ವಾಕ್ಯಶೇಷ ಅಂತಂದ್ರೇನು? ವಾಕ್ಯದ ಮುಂದಿನ ಭಾಗ ಮಾತು ಹೇಳ್ತಾ ಇದೆ, ಅದೇ ವಾಕ್ಯದಲ್ಲಿದೆ ಅಂತ ಅರ್ಥ. ಅದೇ ವಾಕ್ಯದಲ್ಲಿ ಏನು ಬಂದಿದೆ? ಈ ಪಂಚಜನ ಅಂತ ಸುಮ್ಮನೆ ಆಗಿಲ್ಲ, ಯಾರು ಅಂತ ಹೇಳಿಬಿಟ್ಟಿದ್ದಾರೆ. ಅದಕ್ಕೆ ವಾಕ್ಯಶೇಷದಲ್ಲಿ ಮುಂದೋದು ಅಂತಾರಲ್ಲ, ಹಾಗೆ ಮುಂದೋದು ಉತ್ತರ ಸಿಗತ್ತೆ ಅಂತ. ಪ್ರಾಣಸ್ಯ ಪ್ರಾಣಮುತ ಭಕ್ಷಶ್ಚಕ್ಷು. ಪ್ರಾಣಕ್ಕೆ ಪ್ರಾಣನಾದವನು, ಕಣ್ಣಿಗೆ ಕಣ್ಣಾದವನು ಅಂತ ಅಲ್ಲೇ ಇರೋದ್ರಿಂದ ಈ ಪ್ರಾಣ ಆ ಪ್ರಾಣ ಆಗೋದಿಲ್ಲ, ಮುಖ್ಯ ಪರಮಾತ್ಮನೇ ಆಗೋದು. ಮುಖ್ಯ ಪ್ರಾಣನೂ ಮುಖ್ಯವಾಗಿ ಆಗೋದಿಲ್ಲ. ಯಾರಾದ್ರೆ ಈಗ ಪರಮ ಮುಖ್ಯ ಪ್ರಾಣ ಪರಮಾತ್ಮನೇ. ಶ್ರೋತ್ರಸ್ಯ ಶ್ರೋತ್ರಂ, ಅನ್ನಸ್ಯ ಅನ್ನಂ, ಮನಸೋ ಮನಃ ಇತಿ ವಾಕ್ಯಶೇಷ. ಪ್ರಾಣಸ್ಯ ಪ್ರಾಣ, ಕಣ್ಣಿಗೆ ಕಣ್ಣು, ಕಿವಿಗೆ ಕಿವಿ, ಅನ್ನಕ್ಕೆ ಅನ್ನ ಆಗಿರ್ತಕ್ಕಂಥವನು ಯಾರು ಅಂದರೆ ನಾರಾಯಣ. ಅನ್ನ ಶಬ್ದ ದೇವ್ರನ್ನ ಹೇಳುತ್ತಾ. ಅನ್ನಂ ಅನ್ನಾದೇವ ವಿಷ್ಣು ಸಹಸ್ರನಾಮ ಕೂಡ ಎಲ್ಲ ಶಬ್ದ ಹೇಳಿ. ಕಾಲ ಎಲ್ಲ ಪದ ವಿಷ್ಣು ಸಹಸ್ರನಾಮದಲ್ಲಿ. ಬ್ರಹ್ಮಸೂತ್ರ ಹೇಗೋ ಹಾಗೆ ಅದು ಕೂಡ ಹಾಗೆ. ಅದು ನಾಮಾವಳಿ ರೂಪ ಹೊರತು ರೂಪಾವಳಿ ನಾಮಾವಳಿ ಇವೆಲ್ಲ ಈ ವಿಷಯ ಮಾತ್ರ ಎಲ್ಲ ಒಂದೇನೆ. ಸರ್ವ ಶಿವಸ್ಥಾಣು. ಸರ್ವ ಶಬ್ದವಾಚ್ಯ ಸರ್ವ ಅಂತ ವಿಷ್ಣು ಹೇಳಿದ ಮೇಲೆ ವಾಸುದೇವ ಸರ್ವಮಿತಿ ಸ ಮಹಾತ್ಮ ಸುದುರ್ಲಭ. ವಾಸುದೇವ ಅಂತ ವಿಷ್ಣು ಸಹಸ್ರನಾಮದ ಪದ, ಸರ್ವ ವಿಷ್ಣು ಸಹಸ್ರ ಪದ. ವಾಸುದೇವರ ಸರ್ವ ಅಂತ ಹೇಳ್ಕೊಟ್ರೆ ಅವನು ಮಹಾತ್ಮನಾಗ್ತಾನೆ. ಮಹಾತ್ಮ ವಿಷ್ಣು ಮತ್ತೆ ಅದು ಪರಮಾತ್ಮನ ಹೆಸರು. ಇದಿಷ್ಟು ಕೂಡ ತದ್ದೇವ ಜ್ಯೋತಿಷಾಂ ಜ್ಯೋತಿ ಇತ್ಯನೇನ ಕಾಣ್ಮಾನಾಂ ಪಂಚಕಂ. ತದ್ದೇವ ಜ್ಯೋತಿಷಾಂ ಜ್ಯೋತಿ ಇತಿ. ಇದಕ್ಕೆ ಒಂದು ಶಾಖೆ ಬರೋದು ಅರ್ಥ, ಇನ್ನೊಂದು ಶಾಖೆಯಲ್ಲಿ ಅರ್ಥ. ಎಲ್ಲ ಶಾಖೆಯ ಪ್ರಕಾರ ಕೊನೆಗೆ ಅರ್ಥ ಆಗೋದು ಏನಂದರೆ ವಿಷ್ಣುವೇ. ಸಂಖ್ಯಾವಾಚಕವಾಗಿ ಬರಲಿ, ಕಾಲವಾಚಕ ಬರಲಿ, ಕರ್ಮವಾಚಕ ಬರಲಿ, ಏನೇ ಬಂದರೂ ಕೂಡ ಅಲ್ಲಿ ಅನ್ವಯ ಆಗೋದು ಎಲ್ಲಿಗೆ? ಅದು ವಿಷ್ಣು ಸರ್ವೋತ್ತಮತ್ವದಲ್ಲೇ. ಈಗ ಅನ್ಯತ್ರೈವ ಪ್ರಸಿದ್ಧ. ಕರ್ಮ ಅಂಬೋದು ಕರ್ಮನೇ, ಕಾಲ ಅಂದರೆ ಕಾಲನೇ, ಸಂಖ್ಯೆನೇ. ಆದರೆ ಅದು ಕೂಡ ಎಲ್ಲಿ ಆಗುತ್ತೆ? ಈಗ ವಿಷ್ಣು ಪರ ಆಗುತ್ತೆ ಅಂತೇಳಿ. ಇಲ್ಲಿ ಪಂಚರೂಪಗಳು ಅಂದರೆ ಪಂಚಪ್ರಾಣ ರೂಪ ಇದೆಯಲ್ಲ. ಆ್ಯಕ್ಚುಲಿ ಹಿಂದೆಲ್ಲ ಹೇಳ್ಕೊಡ್ಬೇಕು ಸಂಧ್ಯಾವಂದನೆ ಪಂಚಾಯತ್ ಬರೀ ಪ್ರಾಣಾಯಾಮ ಅಂತ ಹೇಳ್ಕೊಡ್ತಿರ್ಲಿಲ್ಲ, ಗೊತ್ತಾಯ್ತಾ? ವಾಸ್ತವಾದಿ ರೂಪಗಳು ಬರಬೇಕಲ್ಲಿ. ಆ ರೀತಿ ನೈವೇದ್ಯ ಮಾಡಬೇಕಾದ್ರೆ ಪ್ರಾಣಾಯಾಮ ಅಷ್ಟೇ ಹೇಳಬಾರ್ದು, ಅನುಸಂಧಾನ ಇರಬೇಕು. ವಾಸ್ತವಾದಿ ರೂಪಗಳು ಚಿಂತನೆ ಮಾಡಬೇಕಲ್ಲಿ. ಈ ಬಿಸಿಲೇ ಮಾಡೋದ್ರಲ್ಲಿ ಬಿಟ್ಟುಬಿಡ್ತಾರೆ ಅಂತೇಳಿ ಏನು ಮಾಡಿದ್ರೆ ಸ್ಟಾರ್ಟ್ ಮಾಡಿದ್ರು. ಅಷ್ಟೆಲ್ಲ ಹೇಳೋಕ್ಕೋರು ಏನಾಗ್ತಿತ್ತು, ಕೊನೆಗೆ ಭಾರಿ ದೊಡ್ಡದಾಗ್ತದೆ, ಟೈಮ್ ಇಲ್ಲ ಅಂತ ಬಿಟ್ಬಿಡ್ತಿತ್ತು. ಅದಕ್ಕೆ ಪ್ರಾಣಾಯಾಮ ಅಂತ ಹೇಳೋದು. ಇದೆಲ್ಲ ಅನುಸಂಧಾನ ಮಾಡಿಸ್ತಾನೆ ಇಟ್ರು, ಕೊನೆ ಪಕ್ಷ ಬಿಡಬಾರ್ದು. ಅದಕ್ಕೆ ಜ್ಯೋತಿಷ ಮೇಕೇಶ ಮಸತಿ ಅನ್ನೇ. ಅದಾದ ಮೇಲೆ ಮುಂದಿನ ಅನೇಕ ಸಮಸ್ಯೆಗಳು ಬರುತ್ತೆ ಇದರಲ್ಲಿ. ಎಲ್ಲದಕ್ಕೂ ಉತ್ತರ ಕೊಡ್ತಾರೆ ನಾಳೆ ದಿವಸ ಆ ಭಾಗ.
ಕಾರಣತ್ವೇನ ಅದು ಯಾವಧಿಕರಣ ಅಸಂಖ್ಯೋಪಸಂಗನಾಧಿಕರಣ ಮುಗಿತು. ಒಂದೇ ಸೂತ್ರ ಅದು, ಆಕಾಶಾಧಿಕರಣ. ಇನ್ನೊಂದು ಆಕಾಶಾಧಿಕರಣ ಬಂದಿತ್ತು, ಆಕಾಶ ಸ್ಥಲ್ಲಿಂಗ. ಇನ್ನೊಂದು ಆಕಾಶ ಯಾತಕ್ಕೆ ಅಂತ ಹೇಳ್ತಾರೆ. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀಪ್ರಾಣಪತಿನೇರಿತಃ ಯದವೋಚಮಹಂ ತೇನ ಪ್ರೀಯತಾಂ ಕಮಲಾಲಯಃ. ಆನಂದತೀರ್ಥವರದೆ ದಾನವಾರಣ್ಯಪಾವಕೆ ಜ್ಞಾನದ